ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ನಿಶಾ ಗಿರೀಶ್ ಬ್ಲಾಗ್ಸ್. ಸೊ ಇವತ್ತಿನ ದಿನಚರಿ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನೀರು ಬಿಟ್ಟಿದ್ರಿಂದ ನೀರಿನ ಕೆಲಸ ಬೇಗ ಆಗಿತ್ತು. ಎದ್ದು ಬರೋ ಅಷ್ಟರಲ್ಲೇ ನೀರು ಬಿಟ್ಬಿಟ್ಟಿದ್ರು. 6 ಗಂಟೆಗೆ ನೀರು ಬಿಟ್ಟಿದ್ರು. ಇವತ್ತು ಮುಖನೂ ತೊಳೆದಂಗೆ ನಾನು ಇವತ್ತು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀರು ಕುಡಿಲಿಲ್ಲ, ಏನಿಲ್ಲ. ಬೆಳಗ್ಗೆ ಎದ್ದು ಬರೋ ಅಷ್ಟರಲ್ಲೇ ನೀರು ಬಿಟ್ಟಿದ್ರು. ಅದಕ್ಕೆ ನೀರಿನ ಕೆಲಸನೇ ಬೇಗ ಆಗೋಗಲಿ ಅಂತ ಮನೆಗೆಲ್ಲ ನೀರು ಇಟ್ಕೊಂಡು ಬಾಗಿಲು ತೊಳ್ಕೊತಾ ಇದ್ದೀನಿ. ಇವಾಗಾದರೂ ಪರವಾಗಿಲ್ಲ. ಮೊದಲು 3 ದಿನಕ್ಕೊಂದು ಸಲ ಬಿಡ್ತಿದ್ರು. ಈಗಲೂ 3 ದಿನಕ್ಕೊಂದು ಸಲ ಬಿಡ್ತಾರೆ. ಬಟ್ ಆವಾಗ ಬೀದಿಗೆಲ್ಲ ಸೇರಿ 2 ನಲ್ಲಿ 3 ನಲ್ಲಿ ಅಷ್ಟೇ ಇರ್ತಾಯಿದ್ದು. ಅದರಲ್ಲಿ ಎಲ್ಲರೂ ಕವರ್ ಮಾಡ್ಕೊಬೇಕಾಗಿತ್ತು, ನೀರು ಇಟ್ಕೋಬೇಕಿತ್ತು 3 ದಿನಕ್ಕೊಂದು ಸಲ. ಇವಾಗೂ ದಿನ ಬಿಡ್ತಾರೆ. ಜಾಸ್ತಿ ಏನು ನೀರು ಇಟ್ಕೊಳ್ಳೋಂಗಿಲ್ಲ, ತೊಟ್ಟಿಗೆ ಹೋಗ್ಬೀಳುತ್ತೆ. ಬರೀ ಮನೆಗೆ ಮಾತ್ರ ನೀರು ಇಟ್ಕೋಬೇಕು. ಮೊದಲೆಲ್ಲ ಅದು ಹೇಗೆ ಮೇಂಟೈನ್ ಮಾಡ್ತಿದ್ವಿ ಅನ್ನೋದೇ ಗೊತ್ತಿಲ್ಲ, ಆ ಥರ ಇತ್ತು. ಇವಾಗ ಸ್ವಲ್ಪ ಸುಧಾರಿಸಿದೆ, ನೀರಿನ ಸಮಸ್ಯೆ ಅಷ್ಟಿಲ್ಲ. ಇವಾಗ ಒಂದಿನ ದಿನ ಮನೆಗೆ ನಲ್ಲಿ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಅನಿಸೋದಿಲ್ಲ. ನಾನು ನೀರಿನ ಕೆಲಸನೆಲ್ಲ ಬೇಗ ಮುಗಿಸ್ಕೊತಾ ಇದ್ದೀನಿ. ನೀರು 1 ಅವರ್ 2 ಅವರ್ ಅಷ್ಟೇ ಬಿಡೋದು. ಅಷ್ಟರಲ್ಲಿ ನೀರಿನ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಇವತ್ತು ವಾರ ಆಗಿರೋದ್ರಿಂದ ವಾರನೂ ಮಾಡಬೇಕು. ಅದಕ್ಕೋಸ್ಕರ ನಾನು ಬಾಗಿಲನ್ನೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಮನೇಲಿ ವಾರನೂ ಮಾಡ್ಕೊಬೇಕಾಗಿತ್ತು. ಹುಳನೂ ಹಣ್ಣಾಗಿದೆ, ಎಲ್ಲನೂ ಮಾಡ್ಕೊಬೇಕು ಇವತ್ತು. ಅದಕ್ಕೆ ಬೆಳಗ್ಗೆನೇ ನೀರು ಬಿಟ್ಟಿದ್ರಿಂದ ನನಗಂತೂ ತುಂಬ ಒಳ್ಳೆಯದಾಯಿತು. ಬಾಗಿಲನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಅವನೇ ಎದ್ದು ಹೊರಗಡೆ ಬರ್ತಾ ಇದ್ದಾನೆ. ಇವತ್ತು ಬೆಳಗ್ಗೆ ಬೇಗನೆ ಎದ್ದುಬಿಟ್ಟಿದ್ದಾನೆ. ಪಾಪ ಅವನೇ ಎದ್ದು ಈಚೆ ಬಂದ. ಅದಾದಮೇಲೆ ಇವತ್ತು ನಾನು ಸಿಂಪಲ್ಲಾಗಿ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಸಾಲೆ ಆಡಿಸಿ ರುಬ್ಬಿ ಮಾಡಿದೆ. ಬಟ್ ಇದು ಮಸಾಲೆ ಏನು ರುಬ್ಬೋ ಅವಶ್ಯಕತೆ ಇಲ್ಲ. ಬರೀ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಆಗುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಮಸಾಲೆ ಇಷ್ಟ ಅಂತ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಇದು ನಾನು ಮಸಾಲೆ ಹಾಕ್ದಂಗೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಪಟ್ಟಂತ ಆಗೋ ರೆಸಿಪಿ ಇದು. ನಿಮ್ಗೇನಾದರೂ ಬೇಕಿದ್ರೆ ನೋಡಿಕೊಂಡು ಮಾಡ್ಕೊಳ್ಳಿ. ಮೊದಲು ನಾನು ತರಕಾರಿನೆಲ್ಲ ಹಚ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಬೀನ್ಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು ಈ 3 ತೆಗೆದು ನಾನು ಫ್ಲ್ಯಾಗ್ ಕಲರ್ ಆಗಿರೋದ್ರಿಂದ ನಾನು ಈ 3 ಜಾಸ್ತಿ ತೊಗೊತೀನಿ. ಇವಾಗ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನು ಹಾಕ್ಕೊತಾ ಇದ್ದೀನಿ. ಪಲಾವ್ ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಕಲ್ಲು ಹೂವು, ಪಲಾವ್ ಎಲೆ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು, ಸ್ಮೆಲ್ ಬರಬೇಕು. ಆ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಈರುಳ್ಳಿನ ದಪ್ಪಿರುಳ್ಳಿ ಒಂದು ತೊಗೊಂಡಿದ್ದೀನಿ. ಏನಾದರೂ ಚೆನ್ನಾಗಿ 2 ಈರುಳ್ಳಿ ಚೆನ್ನಾಗಿರುತ್ತೆ. ಇದು ಮತ್ತು ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ತಗೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತಾನೆ ಇರಬೇಕು. ಯಾವುದೇ ರೆಸಿಪಿ ಆದ್ರೂ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೆಶ್ಶಾಗಿ ಕರಿಬೇವು ಹಿತ್ತಲಲ್ಲೇ ಇರುತ್ತೆ, ಇಟ್ಕೊಬಂದು ಹಾಕ್ತೀನಿ. ಅದಕ್ಕೆ ಹೇಳೋದು ಹಳ್ಳಿಗೇನೋ ಎಷ್ಟು ನೆಮ್ಮದಿ ಅಂತ. ನಾವು ಹಿತ್ತಲಲ್ಲೇ ಎಲ್ಲ ಬೆಳ್ಕೊಬೋದು. ಅದು ಸಿಟಿನಲ್ಲಿ ಏನೂ ಸಿಗೋದಿಲ್ಲ. ಏನೇ ಬೇಕು ಅಂದರೂ ಒಂದು ಬೆಂಕಿಪಟ್ಟಣ ಬೇಕು ಅಂದ್ರೂ ಅಂಗಡಿಗೆ ಓಡೋಗ್ತಾ ಇರಬೇಕು. ನಂತರ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇವಾಗ 2 ಟೊಮೆಟೊನ ನಾನು ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಏನು ರುಬ್ಬೇ ಇರೋದ್ರಿಂದ ಎಲ್ಲನೂ ಮಾಮೂಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಟೊಮೊಟೊ, ಹಸಿಮೆಣಸಿನ್ಕಾಯಿನೆಲ್ಲ ಇದನ್ನು ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗಲೇ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಬೇಗ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಕೈ ಆಡಿಸ್ಕೊತಾ ಇರಬೇಕು, ಮೀಡಿಯಮ್ ಫ್ಲೇಮ್ ಇರೋದ್ರಿಂದ. ಇವಾಗ ತರಕಾರಿನ ಹಾಕ್ಕೊತಾ ಇದ್ದೀನಿ. ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ತರಕಾರಿನ. ನಾನು ಯಾವಾಗಲೂ ಇದೇ ಥರ ಕಟ್ ಮಾಡ್ಕೊಳ್ಳೋಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಫ್ರೈ ಮಾಡಿ ನೀವು
ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಟ್ಕೊಂಡಿರೋ ತನಕ ಇದು 50% ಆಗಬೇಕು. ಆಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಉಪ್ಪನ್ನ ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಇದು ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ. ಇದಾಗಿದೆ. ಇವಾಗ ಒಂದು 50% ಕುಕ್ ಆಗಿದೆ ಇದು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮನೇಲಿ ರೆಡಿ ಮಾಡ್ಕೊತೀನಿ ನಾನು. 1 ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ವಲ್ಪನೂ ಕಪ್ಪಾಗೋದಿಲ್ಲ ಆ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ರೆಸಿಪಿ ಏನಾದರೂ ಬೇಕಿದ್ರೆ ನಾನು ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ರೆಸಿಪಿನ ಹೇಳ್ತೀನಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿನ. ಇದನ್ನು ಜಜ್ಜಿ ಹಾಕೊಂಡ್ರೂ ಪರವಾಗಿಲ್ಲ, ನಡೆಯುತ್ತೆ. ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಸ್ವಲ್ಪ ಅರಿಶಿನ, ಇದೇ ಮೇಯ್ನು. ಇಲ್ಲಾಂದರೆ ವೈಟ್ ಪಲಾವ್ ಆಗೋಗುತ್ತೆ. ಇದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿರೋದ್ರಿಂದ ತಳ ಹಿಡ್ಕೊಬಿಡುತ್ತೆ. ಮಿಕ್ಸ್ ಮಾಡ್ಕೊತಾ ಇರಬೇಕು. ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಹಿಡ್ಬಿಡುತ್ತೆ. ನೋಡಿ, ಇದು 50% ಆಗಿದೆ ಇವಾಗ ಆಲ್ಮೋಸ್ಟು. ಇವಾಗ ನಾನು 2 ಲೋಟ ಅಕ್ಕಿನ ತೊಳೆದು ನೀಟಾಗಿ ನೆನೆ ಹಾಕಿದೆ. ಅದನ್ನು ಸೇರಿಸ್ಕೊಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. 2 ಲೋಟ ಅಕ್ಕಿ. ಇದು ಬೆಳೆದಿರೋ ಅಕ್ಕಿ, ಅನ್ಪಾಲಿಶ್ಡ್ ರೈಸ್ ಇದು. ನೀವು ಅಂಗಡಿಲಿ ತರ್ತೀನಿ ಅಂತ ಅಂದರೆ ಒಂದು 1/2 ಅವರ್ ಆದರೂ ನೆನೆಸ್ಬೇಕು. ಚೆನ್ನಾಗಿ ಬಿಡಿಯಾಗುತ್ತೆ. ಇದೇನು ನಾನು ಜಾಸ್ತಿ 1/2 ಅವರ್ ಏನು ನೆನೆಸಿಲ್ಲ. ಹಾಗೆ ತೊಳೆದು ಒಂದು 10 ನಿಮಿಷ ಅಷ್ಟೇ ನೆನೆ ಹಾಕಿರೋದು. ಇದು ಅನ್ಪಾಲಿಶ್ಡ್ ಅಕ್ಕಿ ಆಗಿರೋದ್ರಿಂದ ತುಂಬ ಮುದ್ದೆ ಆಗಿಬಿಡುತ್ತೆ. ಇದು ಬೆಳೆದಿರೋ ಅಕ್ಕಿ ಅಲ್ವಾ, ನಾವು ಪಾಲಿಶ್ ಮಾಡಿಸಿಲ್ಲ. ತುಂಬ ಟೇಸ್ಟಾಗಿರುತ್ತೆ. ನಾನು ಬೆಳೆದಿರೋ ಅಕ್ಕಿ ಆಗಿರೋದ್ರಿಂದ ಇದಕ್ಕೆ 1 ಲೋಟ ಅಕ್ಕಿಗೆ ನಾನು 3/4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 1 ಲೋಟನೂ ಹಾಕ್ಬಾರ್ದು, ಇಲ್ಲ ಮುದ್ದೆ ಥರ ಆಗೋಗುತ್ತೆ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಸಪ್ಪೆ ಉಪ್ಪು ಎಷ್ಟಿದೆ ಅಂತ ನೋಡ್ಕೊಬೇಕು. ಮೊದಲೇ ಆ್ಯಡ್ ಮಾಡಿರೋದ್ರಿಂದ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಈ ಟೈಮಲ್ಲಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿಲ್ಲ, ಹಾಗೆ ನಾನು ಓಪನ್ ಆಗಿ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಕ್ಲೋಸ್ ಮಾಡಿ ಮಾಡ್ಕೊತೀವಿ ಅಂತಂದರೆ ಈ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಹಾಕ್ಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಲ್ಲ, ನಾನು ಹಂಗೆ ಓಪನ್ ಆಗಿ ಬೇಯಿಸ್ಕೊತಾ ಇರೋದ್ರಿಂದ ನೋಡಿ ಯಾವ ಥರ ಇದೆ ಅಂತ. ಲಾಸ್ಟಲ್ಲಿ ಕೊತ್ತಂಬರಿ ಪುದೀನನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನನ ಸೇರಿಸ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ತಿಲ್ಲ, ಹಾಗೆ ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಇವಾಗ ಒಂದು 10 ನಿಮಿಷ ದಮ್ ಕೊಡೋ ಥರ ಇದಕ್ಕೆ ಏನಾದರೂ ಭಾರ ಇಟ್ಟು ಮಾಡ್ಕೊಬೇಕು. ಆ್ಯಕ್ಚುಲಿ ರೈಸ್ ಆಗೋ ಅಷ್ಟರಲ್ಲಿ ನಾನು ಮನೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ವಾರ ಅಲ್ವಾ, ಇವತ್ತು ವಾರನೂ ಮಾಡಬೇಕು. ಅದಕ್ಕೆ ಪಾತ್ರೆನೆಲ್ಲ ತೊಳ್ಕೊಂಡಿದ್ನೆಲ್ಲ ಅದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಈ ಹಳ್ಳಿ ಕಡೆ ಎಷ್ಟು ಕೆಲಸ ಮಾಡಿದ್ರು ಅರಿಯೋದೇ ಇಲ್ಲ. ಕೆಲ್ಸಕ್ಕೆ ಹೋಗೋರು ಅದು ಹೆಂಗೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಅವರು ಬೆಳಗ್ಗೆ ಸಂಜೆ ಬರ್ತಾರೆ, ಆದರೂ ಬೇಗ ಕೆಲಸ ಆಗುತ್ತೆ. ನಾವು ಬೆಳಗ್ಗೆ ಸಂಜೆ ತನಕ ಮಾಡ್ತಾನೇ ಇರ್ತೀವಿ, ಆದರೂ ನಮ್ಮ ಕೆಲಸಗಳು ಆಗೋದೇ ಇಲ್ಲ. ಅವರೆಲ್ಲ ಪಾಪ ಅದು ಹೇಗೆ ಮೇಂಟೈನ್ ಮಾಡ್ತಾರೋ, ಹೇಗೆ ಕೆಲಸ ಮಾಡ್ತಾರೋ ಅನ್ನೋದೇ ಗೊತ್ತಾಗೋದಿಲ್ಲ. ನಾವು ಮಾಡ್ತಾನೇ ಇರ್ತಾನೇ ಇರುತ್ತೆ ಕೆಲಸ, ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಅವರು ಹೊರಗಡೆನೂ ಬಂದು ಇವಾಗ ಒಳಗಡೆನೂ ಮಾಡಿ ಎಷ್ಟು ಅವರಿಗೆ ಎಷ್ಟು ಸ್ಟ್ರೆಸ್ ಆಗ್ಬೋದು. ನಮಗೇ ಮನೇಲಿದ್ದು ಮನೆ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಸಂಜೆ ಆಗೇ ಹೋಗುತ್ತೆ. ವಾರ ಇದ್ರಂತೂ ಕೇಳಲೇಬೇಡಿ. ನೀರು ಬಿಟ್ರಂತೂ ಡಬಲ್ ಕೆಲಸ ಇರುತ್ತೆ. ಅದನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ಅನ್ನನೂ ರೆಡಿಯಾಗಿದೆ. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಬಿಡಿಯಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಅಂಗಡಿ ಅಕ್ಕಿ ತಗೋತಾ ಇದ್ದೀನಿ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ನಾನು ಬರೀ ಬೆಳೆದಿರೋ ಅಕ್ಕಿ ಆಗಿರೋದ್ರಿಂದ 3/4 ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಬಿಡಿಯಾಗಿದೆ ಅಂತ. ಪಾಲಿಶ್ ಕೂಡ ಮಾಡಿಸಿಲ್ಲ ಅದನ್ನು ಅಕ್ಕಿನ. ತುಂಬ ಟೇಸ್ಟಾಗಿರುತ್ತೆ. ನೋಡಿ ರೈಸ್ ರೆಡಿ ಆಯಿತು. ಎಷ್ಟು
ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ನಿಮಗೇನಾದರೂ ಕ್ವಿಕ್ಕಾಗಿ ಆಗಬೇಕು ಅಂದರೆ ಮಸ್ಟಾಗಿ ಟ್ರೈ ಮಾಡಲೇಬೇಕು ನೀವು. ಅದ್ರ ಜೊತೆಲಿ ನಾನು ಚಟ್ನಿನೂ ಮಾಡ್ಕೊಂಡಿದ್ದೆ, ತುಂಬ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೆ ನೀವು ಮಕ್ಕಳ ಬಾಕ್ಸ್ಗಳಿಗೆ ಇಲ್ಲ ಕೆಲ್ಸಕ್ಕೆ ಹೋಗೋರಾಗಿದ್ದರೆ ಬಾಕ್ಸ್ಗೆ ಹಾಕಬೇಕು ಅಂತ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು. ಮಸಾಲೆ ರುಬ್ಬೋ ಅವಶ್ಯಕತೆಯೂ ಇರೋದಿಲ್ಲ, ಜಸ್ಟ್ 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಇವರಿಗೆ ಯಾರು ಇನ್ನೇನಾರ ಜೋರ ಕಲ್ತಿದ್ರೆ ಯಾವ ಬಡಿ ಖುಷಿ ಪಡೋಳಲ್ಲ ನಿಮ್ಮವ್ವ. ನಿಜಾಗ ನಂಗೆ ಅಂಗನವಾಡಿ ಬಂದಿಲ್ಲ ಕಡೆ ನನ್ನ ಮಗ ಏನು ಬರೆಯಲ್ಲ ಈಗ ಸಿಕ್ಕ ಬಂದ. ಈಗ ನೀನು ನಿಲ್ಸು ಅಂದ್ರೆ ನಿಲ್ಸಲ್ಲ ಅವನು. ತಾನೇ ರೆಡಿ ಆಯ್ತಾನೆ, ತಾನೇ ಊಟ ಮಾಡ್ತಾನೆ ಅಕ್ಕ, ಬರೀತಾನೆ. ಉಣ್ಣು ಅಂದ್ರೆ ಸಂದೆ ಗುಂತೀನಿ ಅಕ್ಕ ನೋಡಕ್ಕ ಏನು ಮಾಡಲ್ಲ ಬರೆಯಲ್ಲ ನನಕ. ಎಲ್ಲದಕ್ಕಿಂತ ಊಟದ ಹಿಂಸೆ ಆಗಿದೆ. ಊಟ ತಿಂತಿರ್ಲಿಲ್ಲ, ಬರೀತಿರ್ಲಿಲ್ಲ ಅಕ್ಕ. ಈಗ ಸೂಪರ್ ಬಿಡ್ತಾರೆ ಜಾಸ್ತಿ ಉಪ್ಪಿಸ್ಬೇಡಕ್ಕೆ ಕೊಂಬ. ಇವಾಗ ನೋಡಿದ್ರಲ್ಲ ಈ ವಿಡಿಯೋ ಅಂಗನವಾಡಿ ಹತ್ರ ನಾನು ಹೋಗಿದಾಗ ಮಾತಾಡಿದ್ದು ಒಬ್ಬರು ಅಕ್ಕ. ನೋಡಿ ಅವ್ರ ಮಗ ಓದ್ತಾ ಇದ್ದಾನೆ ಅಂತ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅದಕ್ಕೆ ಹೇಳೋದು ಪವರ್ ಆಫ್ ಗೌರ್ಮೆಂಟ್ ಸ್ಕೂಲ್ ಅಂತ. ಅದಕ್ಕೆ ಹೇಳೋದು ಇವಾಗ ನಮ್ಮ ಊರಿನಲ್ಲಿ LKG UKG ಕೂಡ ಸ್ಟಾರ್ಟ್ ಆಗಿದೆ. ನೀವು ಆದಷ್ಟು ಗೌರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸಿ ಮತ್ತು ಬೆಳೆಸಿ. ಆದಷ್ಟು ನಿಮ್ಮ ಮಕ್ಳುಗಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಕೊಳ್ಳಿ. ಪ್ರೈವೇಟಲ್ಲಿ ಸುಮ್ಮನೆ ಅಮೌಂಟ್ ಕೊಟ್ಟು ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊತೀರಾ. ಇವಾಗ ಗೌರ್ಮೆಂಟಲ್ಲೂ ಕೂಡ ನೋಡಿ, ಅವರು ಎಮೋಷ್ನಲ್ಲೇ ಗೊತ್ತಾಗ್ತಾ ಇದೆ ಅವ್ರ ಮಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅಂತ. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಲ್ವಾ, ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗಿ ಈ ಥರ ಎಲ್ಲ ಕಲಿತಾರೆ ಅಂತ. ಅದಕ್ಕೆ ಹೇಳೋದು, ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದೋದು, ಎಜುಕೇಷನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಗೌರ್ಮೆಂಟ್ ಸ್ಕೂಲ್ಗಳನ್ನ ಬೆಳೆಸಿ. ಸೆಲೆಬ್ರಿಟಿ ಮಕ್ಕಳುಗಳೆಲ್ಲ ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಆಗ್ತಾ ಇರೋದು. ಅದಾದಮೇಲೆ ಅಂಗನವಾಡಿಯಿಂದ ಬಂದು ಇವತ್ತು ವಾರ ಆಗಿರೋದ್ರಿಂದ ವಾರದ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಶನಿವಾರ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಬರ್ತಾಯಿದೆ ಬಟ್ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ. ನಿಮ್ಗೇನಾದರೂ ಇದೇ ಥರ ವೀಡಿಯೋಗಳು ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರು ನನ್ನ ವೀಡಿಯೋಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತಾಯಿರ್ತೀನಿ. ವ್ಯೂಸ್ ಬಂದ್ರೂ ಯಾಕೋ ಗೊತ್ತಿಲ್ಲ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾನೇ ಇಲ್ಲ. ವ್ಯೂಸ್ ಬರೋರೆಲ್ಲ ಲೈಕ್ ಕೂಡ ಕೊಡ್ತಾಯಿಲ್ಲ. ಯಾಕೆ ವೀಡಿಯೋ ಇಷ್ಟ ಆಗ್ತಿಲ್ವ ಏನು ಅಂತಲೇ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು.